ಅಯ್ಯಯ್ಯೋ ಕಾಪಾಡಿ. ಐಡಿಯಾ ಜೋರ್ದಾರ್, ಈ ಕಡೆಯಿಂದ ಅಟ್ಯಾಕ್ ಮಾಡ ಅವನ ಮೇಲೆ. ಇವನು ಮೂರ್ಛೆ ಹೋಗಿ ಪೋಪಟ್ಟ ಹಾಗೆ ಕಾಣಿಸ್ತಿದ್ದಾನೆ. ಇವನು ಪೋಪಟ್ಟೆ ಕತ್ತೆ. ಇಲ್ಲಿ ನೋಡು, ಇಲ್ಲಿ. ಏನ್ ಮಾಡ್ತಿಕತ್ತೆ? ಬಹಳ ಒಳ್ಳೇದು ಬಾಬು. ಜೀವನದಲ್ಲಿ ಒಂದು ಅವಕಾಶ ಸಿಗತ್ತೆ, ಅದನ್ನು ಕಳ್ಕೊಂಡೆ. ಇವತ್ತು ನನ್ನ ಇಷ್ಟದ ಹಾಡು ಕೇಳಿಸು. ನಿನಗೆ ಚಟ ಹಿಡ್ದಿದೆ ಬಾಬು. ಇವತ್ತು ಒಂದು ಕೆಲಸ ಮಾಡೋಣ, ಐಟಮ್ ಅನ್ನ ಚೇಂಜ್ ಮಾಡೋಣ. ನನ್ನ ಮೇಲೆ ಕೈ ಎತ್ತಿತ್ಯಾ? ಈಗ ನಾನು ನಿನಗೆ ಹೊಡೆದು ಎಷ್ಟು ಕಡೆ ಬುದ್ಧಿಸ್ತೀನಿ ಅಂದರೆ ನಿನಗೆ ಕನ್ಫ್ಯೂಸ್ ಆಗತ್ತೆ. ಔಷಧ ಎಲ್ಲಿ ಕೊಡೋದು, ಶಾಖ ಎಲ್ಲಿಗೆ ಕೊಡೋದು ಅಂತ. ಸ್ವಾಗತ ಮಾಡಲ್ವ ನಮ್ಮನ್ನ? ಹೀಗೆ ಹೇಳಲ್ವಾ, ಜೀವನ ಶ್ರೀಖಂಡವೇ ಆದರೂ ಉತ್ಕೊಂಡವೇ. ಅರೆ ನಾನ್ ಯಾಕೆ ಹೇಳಲಿ, ನಾನು ಅವನಲ್ಲ. ಹೌದಾ, ನೀನ್ಯಾರು ಆಗಿದ್ರೆ? ಹಸಿರೆಲೆ ಪಿಂಕಿಯಪ್ಪ. ಓಹೋ ಸಾರಿ, ತಪ್ಪಾಗಿ ನಿಮ್ಮನ್ನೇ ಹಿಡಿದು ಬಿಟ್ಟೆ. ಬಿಡ್ಬೇಡ. ಅರೆ ಇದು ಆ ಇಲಿ ಅಲ್ಲ. ಅರೆ ಕತ್ತೆಗಳಿಗೆ ಕೂಡಿರಲ್ಲ ಬಾಬು. ಅವುಗಳ ಬುದ್ಧಿಯಿಂದಲೇ ತಿಳಿಬೇಕು.
ಇವತ್ತು ನಿನ್ನ ಅಹಂಕಾರ ಮುರಿತೀನಿ. ಈಗ ಎಲ್ಲಿ ಓಡ್ತಿ? ಅರೆ ಇದೇನಾಯ್ತು ಬಾಬು, ಏನಾಯ್ತು? ಸಿಕ್ಕಿಬಿದ್ಯಲ್ಲ. ಇವತ್ತು ನಿನ್ನನ್ನು ಎಷ್ಟು ದೂರ ಬಿಟ್ಟು ಬರ್ತೀನಿ ಅಂದ್ರೆ ಯಾವತ್ತು ಮರಳಿ ಬರಕ್ಕಾಗಲ್ಲ. ಎನಿ ಡೌಟ್? ಅರೆ ಜಗತ್ತಿನ ಇನ್ನೊಂದು ಮೂಲೆಯಲ್ಲಿ ಬಿಟ್ರು ಆಗ್ಲೂ ಹಿಂತಿರುಗಿ ಬರ್ತೀನಿ ಬಾಬು. ಅಣ್ಣ ನಾಣೆ, ಈ ಮನೇಲಿ ಲೈಬ್ರರಿ ಬಿಟ್ಟು ಬೇರೇನು ಮಾಡಕ್ಕೆ ಬಿಡಲ್ಲ. ಹಾ, ಲೈಬ್ರರಿನ ಏನ್ ಮಾಡ್ತಿ? ಪುಸ್ತಕ ತಿಂತೀಯಾ? ನಮ್ಮ ಮಾಲೀಕರ ಕನಸದು ಇಲ್ಲಿ ಒಂದು ಲೈಬ್ರರಿ ಆಗಬೇಕು ಅಂತ. ಅದು ವಿಜಯನಿಗೂ ಗೊತ್ತಿತ್ತು, ಆದ್ರೆ ಹಣದ ದುರಾಸೆಯಲ್ಲಿ ಇದನ್ನು ಮಾರಾಟ ಮಾಡ್ತಿದ್ದಾರೆ. ಆದ್ರೆ ಈಗ ಇದು ಅವರ ಮನೆ. ಇಲ್ಲ, ಇಬ್ಬರು ಸುಳ್ಳರು ಮಾಲೀಕರ ಹತ್ರ ಲೈಬ್ರರಿ ಮಾಡುವ ಮಾತು ಕೊಟ್ಟಿದ್ರು. ಪ್ರೂಫ್ ಏನಿದೆ ನಿನ್ನ ಬಳಿ? ನನ್ನ ನಾಲಿಗೆ ಬಾಬು. ಜಯ ವಿಜಯ ಮೋಸಗಾರರು ಬಾಬು, ಮೋಸಗಾರರು. ಹೀಗೂ ಇರ್ಬೋದು, ನೀನು ಸುಳ್ಳು ಹೇಳ್ತಿರ್ಬೋದು. ಎನಿ ಡೌಟ್? ಸ್ವಲ್ಪ ಕಿಟಕಿಯಿಂದ ಇಣುಕಿ ಅವ್ರೇನ್ ಹೇಳ್ತಾರೆ ಅಂತ ಕೇಳೀಗ. ವಿಜಯ್, ಈಗ ನಮ್ಗೆ ಇಲಿಯಿಂದ ಬಿಡುಗಡೆ ಸಿಗಬಹುದು. ಅಜಯ್, ಆ ಪೆದ್ದ ಚಿಕ್ಕಪ್ಪನ ಲೈಬ್ರರಿ ಕನಸನ್ನ ನನಸು ಮಾಡ್ಬೇಕು ಅಂತಿದ್ದಾನೆ. ಕೋಟಿ ರೂಪಾಯಿ ಮನೆನ ಲೈಬ್ರರಿ ಮಾಡೋದಾ? ನಾವೇನು ಅಂತ ಪೆದ್ದುಗಳಲ್ಲ. ಕೋಟಿ ರೂಪಾಯಿಗೆ ಮಾರೋಣ ಬಂಗ್ಲೇನಾ? ಇವರಂತೂ ಬಹಳ ದೊಡ್ಡ ಮೋಸಗಾರರು. ನಾವು ಇವರನ್ನ ಸಫಲರಾಗೋದಕ್ಕೆ ಬಿಡುವುದಿಲ್ಲ. ಎನಿ ಡೌಟ್? ಒಳಗಿಂದ ಧ್ವನಿ ಬರೋದು ನಿಂತಿದೆ. ಅಂದ್ರೆ ಇಲ್ಲಿ ಸಿಕ್ಕಿರ್ಬೇಕು. ಓ, ಡಿಂಕಿ ಚಕ ಮಜಾ ಬರ್ತಿದೆ. ಮಜಾ ಬರ್ತಿದೆ. ತಕ್ಕಿ 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 ತಕ್ಕಿ. ನಡಿ ಒಳಗೋಗಿ ನೋಡೋಣ. ಹಾ, ಇನ್ನಂತೂ ಇಲ್ಲಿ ಬಡ ಮಕ್ಕಳಿಗೆ ಲೈಬ್ರರಿಯನ್ನೇ ಮಾಡೋಣ. ನಾವು ಬಹಳ ಖುಷಿ ಪಡ್ತೀವಿ ಬಾಬು, ಕುಣಿತೀವಿ. ವಿಜಯ್, ಜೀವದ ವೈರಿಗಳು ಜೀವದ ಗೆಳೆಯರಾದ್ರು. ನಿಮ್ಮ ಚಿಕ್ಕಪ್ಪ ಇಲ್ಲಿ ಲೈಬ್ರರಿ ಮಾಡ್ಬೇಕು ಅಂತಿದ್ರಲ್ಲ, ಇನ್ನು ಇಲ್ಲಿ ಲೈಬ್ರರಿನೇ ಆಗ್ಬೇಕು. ಅಮ್ಮ ನಾಣೆ, ಬ್ಲಾಕ್ ಮೇಲ್ ಮಾಡೋ ಪ್ರಯತ್ನ ಪಟ್ರೆ ಇಲ್ಲಿ ಬಿರುಗಾಳಿ ಹಬ್ಬತ್ತೆ. ಯುದ್ಧ ಘೋಷಣೆ ಮಾಡ್ತೀನಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಈ ಇಲಿಗೆ ಹೇಳಿ ನಮ್ ಜೊತೆ ಸೇರ್ಕೊಳ್ಳಿ. ಅವನಿಗಿರೋದು ಒಂದೇ ದಾರಿ. ಅವನೊಂದು ತಪ್ಪು ಮಾಡಬಾರ್ದು. ನಾವು ಅವನಿಗೆ ಜೀವನ ಇಡೀ ಚೀಸ್ ಕೊಡ್ತೀವಿ. ಏನಾಗ್ತಿದ್ಯೋ ಕದ್ದು ಮುಚ್ಚಿ ನಡೀತಾ ಇರ್ಲಿ. ನನ್ನನ್ನ ಕ್ರೋಧಿ ಮಾಡೋದಕ್ಕೆ ಬಿಡಬೇಡಿ. ಜನ್ಮದಾತನ ಆಣೆ, ಇದು ನನ್ನ ಪ್ರಿಯ ಪ್ರತಿಜ್ಞೆ ಆಗಿದೆ. ಇನ್ನು ಏನೇ ಆದ್ರೂ ಎದುರೆದುರೇ ಆಗತ್ತೆ. ನಿಮ್ಮ ಗುಲಾಮಗಿರಿ ಮಾಡಲ್ಲ ಅವನಿನ್ನು. ಹಾಗಿದ್ರೆ ಪಾಲಾಗ್ಲಿ. ಯಾವ ಮೋಸವೂ ಇಲ್ಲ. ಇಲ್ಲಿ ಲೈಬ್ರರಿನೇ ಆಗೋದು. ಹೊರಟು ಹೋಗಿ. ಹಾಗಾದ್ರೆ ಈಗ್ಲೇ ನಿಮ್ಮೆಲ್ರ ಬುದ್ಧಿನ ನೆಟ್ಟಿಗೆ ಮಾಡ್ತೀನಿ. ಓಡಿ ಹೋಗಿ. ಈ ಬಂಗ್ಲೆ ಹತ್ತ ಕಣ್ಣು ಕೂಡ ಹಾಯಿಸ್ಬೇಡಿ. ಇಲ್ಲಾಂದ್ರೆ ಏನ್ ಮಾಡ್ತೀವಂದ್ರೆ ನಿಮ್ಮ ಮನೇಲಿರೋ ಹಾಗಿರಲ್ಲ.
ಬಿಡಲ್ಲ ನಿಮ್ಮೆಲ್ಲರನ್ನ. ನೋಡ್ತೀರಿ ಬೆಳಿಗ್ಗೆ ಏನಾಗುತ್ತೆ ಅಂತ. ಸಾಧ್ಯ ಇದ್ರೆ ಉಳಿಸಿ ಇಲಿನ. ಇದು ಶಾಂತಿಯಿಂದ ಕೂತ್ಕೊಂಡು ತಿನ್ನುವ ಸಮಯ ಅಲ್ಲ. ಹಾರ್ತಾ ಹಾರ್ತಾ ತಿನ್ನಿಸ್ ಬಾಬು, ಜೊತೆಗೆ ಜೊತೆಗೆ ಕರಗ ಹೋಗುತ್ತೆ. ಇದು ತಮಾಷೆ ವಿಷಯ ಅಲ್ಲ. ಮತ್ತೆ ಇವನು ನಕ್ಕಿದ್ಯಾಕೆ? ಅರೆ ಬನ್ನಿ, ಏನ್ ಹೇಳ್ತಿದ್ದಾನೆ ಅದು ತಮಾಷೆಯ ವಿಷಯ ಅಲ್ಲ. ಎನಿ ಡೌಟ್? ಇಷ್ಟೊಂದು ಡೌಟ್ ಯಾಕೆ ಮಾಡ್ತಿ ಬಾಬು? ಮೊದಲು ಪೊಲೀಸಲ್ಲಿದ್ಯಾ? ಅರ್ಥ ಮಾಡ್ಕೊಳ್ಳಿ, ಅವ್ರೇನು ಸುಮ್ನೆ ಇರೋದಿಲ್ಲ. ಅವರು ಬೆದರಿಕೆ ಹಾಕಿ ಹೋಗಿದ್ದಾರೆ. ಯಾರು? ನಿನ್ನ ಚಿಕ್ಕಪ್ಪ ಮತ್ತು ನನ್ನ ಮಾವ. ಅರೆ ಜಯ ಮತ್ತು ವಿಜಯನ ಬಗ್ಗೆ ಹೇಳ್ತಿದ್ದಾನೆ. ನಿನಗೆ ಅರ್ಥ ಆಗಲ್ವಾ? ನಿನಗೆ ಮೆದುಳಿಲ್ವಾ? ಸಾರಿ, ಮರ್ತು ಬಿಟ್ಟಿದ್ದೆ, ನಿನಗೆ ಮೆದುಳೇ ಇಲ್ಲ. ಎನಿ ಡೌಟ್? ಅವರಿಬ್ರು ಏನಾದ್ರೂ ಮಾಡೇ ಮಾಡ್ತಾರೆ. ನಾವು ಸಿದ್ಧರಾಗಿರ್ಬೇಕು. ಹೌದಾ? ಸರಿ, ನಾನು ಸ್ನಾನ ಮಾಡಿ ತಯಾರಾಗ್ತೀನಿ. ಅವರ ಜೊತೆ ಹೋರಾಡೋದಕ್ಕೆ ತಯಾರಾಗಿರ್ಬೇಕು. ಟೆನ್ಷನ್ ಮಾಡ್ಕೋಬೇಡಿ ಬಾಬು, ಚೆನ್ನಾಗಿ ಕಡಿತೀವಿ, ಮೊಸರು ಕಡ್ದ ಹಾಗೆ. ಈಗ ಯೋಚನೆ ಮಾಡ್ಬೇಕಾದ್ದು ಏನು ಅಂದ್ರೆ ಅವ್ರು ಮುಂದೇನ್ ಮಾಡಬಹುದು ಅಂತ. ಒಂದು ಸೊಳ್ಳೆ ಮನುಷ್ಯನನ್ನು ಹುಚ್ಚನಾಗಿ ಮಾಡುತ್ತೆ. ಸೊಳ್ಳೆ ಅಲ್ಲ, ಇಲಿ. ಅರೆ ಅದನ್ನ ನಾನು ಹೇಳ್ತಿರೋದು ಕೇಳು. ಒಂದು ಸೊಳ್ಳೆ ಮನುಷ್ಯನನ್ನ ಹುಚ್ಚನಾಗಿ ಮಾಡಿಸ್ಬೋದಾದ್ರೆ ಇನ್ನ ಇಲಿ ಇನ್ನೇನ್ ಮಾಡೋಕಿಲ್ಲ. ನನಗೆ ತಲೆ ಬಿಸಿ ಆಗ್ತಿದೆ. ಅರೇ ತಣ್ಣಗಿಡು, ತಲೆನ ತಣ್ಣಗಿಡು. ಕಂಟ್ರೋಲ್, ನಾನಿದ್ದೀನಲ್ಲ, ನಾನು ಹಿಡಿತೀನಿ ಆ ಇಲಿಯನ್ನ. ಎಲ್ಲಿದೆ ಇಲಿ? ಎಲ್ಲಿದೆ? ಒಳಗಿದೆ. ಒಳ್ಳೇದು, ಒಳಗಿದೆಯಲ್ಲ, ಹೋಗೋಣ ಒಳಗೆ. ಒಳ್ಳೇದು. ಅಲ್ಲಿದೆ ಇಲಿ. ಏನ್ ಮಾಡ್ತಿದ್ಯಾ? ನೋಡ್ತೇನು? ಆರಾಮಾಗಿ ಹೇಳು. ಅರೆ ಆ ಇಲಿ ಬಹಳ ಜೋರಿದೆ, ಅಷ್ಟೇ ಧೈರ್ಯ ಕೂಡ ಇದೆ. ತಾಯಣೆ, ನನ್ನಲ್ಲಿ ಬೆಂಕಿ ಉರಿತಾ ಇದೆ. ತಾತಯ್ಯ ಹೋ, ತಾತಯ್ಯ ಹೋ. ನಾನದನ್ನ ಬದುಕೋಕೆ ಬಿಡಲ್ಲ. ಏಯ್, ಎಲ್ಲ ನೀನೇ ಮಾಡೋದಾದ್ರೆ ನನ್ಗಿಲ್ಲಿ ಯಾಕೆ ಬರಕ್ ಹೇಳ್ದೆ? ಸಾರಿ, ಸಾವಿರಾರು ಇಲ್ಲಿ ಹಿಡ್ದಿದ್ದೀನಿ, ಆದ್ರೆ ಯಾವತ್ತೂ ಅಹಂಕಾರ ತೋರಿಸಿಲ್ಲ. ಜೀವನ ಶ್ರೀಖಂಡ ಆದ್ರೂ ಅಹಂಕಾರ. ವಾ, ಮಜಾ ಬಂತು. ಒಳ್ಳೇದು, ನೀನೇ ಶುರು ಮಾಡಿದೆ, ಬಹಳ ಒಳ್ಳೇದು. ಬಲ್ಲೆ ಬಲ್ಲೆ. ನೀನ್ ಹೇಳಿದ್ದೆ ಇಲಿ ಅಂತ, ಆದ್ರೆ ಇಲ್ಲಿ ಬೆಕ್ಕುಗಳು ಸಹ ಇದೆ. ಹಾ, ಆದ್ರೆ ಹಿಡಿಬೇಕಾದ್ದು ಇಲಿಯನ್ನೇ. ನೀನು ನನ್ನ ಹಿಡಿತೀಯ? ಅರೆ ಮೊದಲು ಕೊಳಚೆ ನೀರಲ್ಲಿ ಮುಖ ತೊಳ್ಕೊಂಡು ಬಾ. ಇವತ್ತು
ಯಾ. ಯಾ. ಅರೆ ಈಗ ಅವರಿಗೆ ಬಿತ್ತದು ಬಾಬು.